ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಗೌರಿ ಗಣೇಶ ಹಬ್ಬ ಇದೆ. ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ನಾವು ನೋಡಿ ನಮ್ಮ ಮನೆಯಲ್ಲೂ ಸಹ ಚಿಕ್ಕದಾಗಿ ಗಣೇಶ ಗೌರಿನ ಕುಣಿಸಿ ಪೂಜೆ ಮಾಡಿದ್ದೀರಿ. ಅದನ್ನು ವೀಡಿಯೋ ಯಾವ ಥರ ಮಾಡಿ ಪೂಜೆ ಮಾಡಿದ್ರೆ ನಾನು ವೀಡಿಯೋ ತೋರಿಸ್ತಾ ಇದ್ದೀನಿ ನೋಡಿ. ನಾವು ಸಿಂಪಲ್ಲಾಗೇ ಮಾಡಿದ್ದೀವಿ ನಾವು. ಅಂದರೆ ಈ ಸತಿ ನಮ್ಮ ಹುಡುಗಿನೇ ಗೌರಿ ಗಣೇಶನ ಮಾಡಿದರು. ಅಂದರೆ ಚಿಕ್ಕದು ಪುಟ್ಟದಾಗಿ ಮಣ್ಣಿನ ಗಣೇಶ, ಜಾಸ್ತಿ ಕಲರೇನು ಹಾಕ್ದಿರೇ ಮಣ್ಣಲ್ಲೇ ಮಾಡಿದ್ದಾರೆ ನೋಡಿ. ಇದು ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬದ ಪೂಜೆ ಇರುತ್ತೆ. ಈ ಥರ ಮಾಡ್ತೀರಿ ನಾವು. ವರ್ಷವೂ ಸಹ ಹೀಗೆ ಮಾಡ್ತೀರಿ. ಫಸ್ಟು ಗಣೇಶ ಗೌರಿನ ಇಟ್ಬಿಟ್ಟು ಆಮೇಲೆ ಕಲಶ ಇಡ್ತೀರಿ. ನಾವು ಕಲಶ ಎನಿ ಟೈಮ್ ಇಡ್ತೀರಿ. ಆದ್ರೂ ಇವತ್ತು ಸಹ ಇಟ್ಟಿದ್ದೀರಿ. ಅಲ್ಲಿ ಮೇಲೆ ಗೌರಿ ಗಣೇಶ ಚಿಕ್ಕದಾಗಿ ಒಂದು ಇಲ್ಲಿ ಎಲ್ಲ ಮಾಡಿ ನಮ್ಮ ಹುಡುಗಿ ಇಟ್ಟಿದ್ದಾಳೆ. ಎಲ್ಲ ಸಿಂಪಲ್ಲಾಗೆ ಮಾಡಿದೆ ನೋಡಿ. ಇದು ಗೌರಿ ಗಣೇಶ ಹಬ್ಬದ ವ್ಲಾಗ್ ಆಗಿರುತ್ತೆ. ಇದು ನಮ್ಮ ಮನೇಲಿ ಯಾವ ಥರ ಪೂಜೆ ಮಾಡಿದ್ದೀನಿ ಸಹ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಇದನ್ನು ನೋಡಿ. ಯಾವ ಥರ ಇದೆ ನಿಮ್ಮ ಮನೇಲೂ ನೀವು ಈ ಥರನೇ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರಿಗೂ ಸಹ ನನ್ನ ವಿಡಿಯೋ ನೋಡ್ತಾರೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನೋಡಿ, ನಮ್ಮ ಮನೇಲಿ ದೇವ್ರ ಮನೇಲಿ ತುಂಬ ಫೋಟೋಗಳು, ದೇವ್ರ ಫೋಟೋಗಳು ಎಲ್ಲ ಇದ್ದಾವೆ. ಜಾಸ್ತಿ ಅಂದರೆ ಗಣೇಶನ ಫೋಟೋನೇ ಪುಟ್ಟದಾಗಿ ಎಲ್ಲನೂ ಚಿಕ್ಕದಾಗೆಲ್ಲ ಇಟ್ಟಿದ್ದೀರಿ ಗೌರಿ ಗಣೇಶದ್ದು. ನೋಡಿ, ಈ ಥರ ಬಂದಿದೆ ನಮ್ಮದು. ಈ ಸತಿ ನಾನು ಹಬ್ಬಕ್ಕೆ ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಇವಾಗ ನಾನು. ಅಂದರೆ ಗೌರಿ ಗಣೇಶ ಹಬ್ಬಕ್ಕೆ ತುಂಬ ಬಟ್ಟೆ ಬಂದುಬಿಟ್ಟಿತ್ತು ಆರ್ಡರ್ಸು. ಹೊಲಿಯೋಕ್ಕೆ ಸಹ ಆಗ್ತಾಯಿಲ್ಲ, ಅಷ್ಟು ಆರ್ಡರ್ಸ್ ಬಂದಿತ್ತು ಈ ಸತಿ. ನನಗಂತೂ ಒಂದು ವಾರದಿಂದನೂ ರೆಸ್ಟೇ ಇಲ್ಲ. ಆ ಥರ ಬಟ್ಟೆ ಹೊಲಿದಿದ್ದೀನಿ. ಏನಂದರೆ ಬೇರೆಯವ್ರಿಗೆ ಕೊಟ್ಟು ಹೊಲಿಸ್ಬೋದು ನಾವು. ಅಂದರೆ ಸ್ವಲ್ಪ ಅವರು ನಾವೇ ಹೊಲಿಬೇಕು ಅಂತ ತೋರಿಸ್ತಾರೆ ನೋಡಿ. ಇದು ನೋಡಿ, ಪಿಂಕು ಮತ್ತು ಸಿಲ್ವರ್ ಕಲರು ಬ್ಲೌಸ್ ಪೀಸ್ ಇದು. ಅದಕ್ಕೆ ಅವರು ನನಗೆ ಈ ಥರ ಬಾಲ್ಸ್ ಹಾಕಿ ಬಟನ್ಸ್ ಹಾಕ್ಕೊಡಿ, ಪೋಟ್ಲಿ ಬಟನ್ಸು ಮತ್ತು ಹಿಂದೆ ಕಟ್ಟೋಕ್ಕೆ ಡೋರಿ ಹೇಳಿದರು. ಸ್ಲೀವಿಗೆ ಸ್ಟೋನು ಬಾರ್ಡ್ರ್ ಬಂದಿತ್ತು ಸ್ಟೋನಲ್ಲೇ ನೋಡಿ. ಅವರು ಸ್ಲೀವಿಗೆ ಮತ್ತು ಫ್ರಂಟಿಗೆ ಏನು ಹೇಳಿಲ್ಲ. ಅವರು ಬ್ಯಾಕ್ ಮಾತ್ರ ಇಟ್ಕೊಡಿ, ನನಗೆ ಡೋರಿ ಕಟ್ಕೊಡಿ ಅಂತ ಹೇಳಿದ್ರು. ಇದು ನಾರ್ಮಲ್ಲು ಬ್ಲೌಸಲ್ಲಿ ಆ ಥರ ಮಾಡಿರೋದು ನಾನಿದು. ಆಲ್ಮೋಸ್ಟ್ ಈ ಸೀರೆಗಳೆಲ್ಲ ಫಾಲು ಜಿಗ್ಜಾಗ್ ಮಾಡ್ತೀನಿ ಅಂತ ಅವರೇ ತೊಗೊಂಡಿದ್ರು. ಇದು ಪಿಂಕ್ ಕಲರು ಬ್ಲೌಸ್. ಇದು ಸ್ಯಾರಿ ಸಹ ಸೇಮ್ ರನ್ನಿಂಗ್ ಇದೆ. ಅಂದರೆ ಇದರಲ್ಲಿ ಸ್ಟೋನ್ಸುಗಳೆಲ್ಲನೂ ಸೇಮು ಬ್ಯಾಕ್ ಡಿಸೈನ್ ಎಲ್ಲ ಅವರೇ ಕೊಟ್ಟಿದ್ದರು. ಬ್ಯಾಕಲ್ಲಿ ಮತ್ತು ಫ್ರಂಟಲ್ಲಿ ಏನೂ ಇರಲಿಲ್ಲ. ಮತ್ತು ಸ್ಲೀವ್ಗೂ ಸಹ ಸ್ಟೋನುಗಳೆಲ್ಲ ಅಂಟಿಸಿ ಕೊಟ್ಟಿದ್ರು. ಇದು ರೆಡ್ ಪಿಂಕ್. ಇದು ಆಲ್ಮೋಸ್ಟ್ ಇವ್ರದ್ದು ಒಂದು 8 ಬ್ಲೌಸ್ ಏನೋ ಇದೆ ಒಬ್ಬರೇ ಕಸ್ಟಮರ್ದು ಇದು. ಅಂದರೆ ಅಮ್ಮ, ಮಗಳು, ಎರಡನೇ ಮಗಳು ಮತ್ತು ಸೊಸೆ, ಈ 3 ಜನನೂ ಕೊಟ್ಟಿದ್ರು ಸ್ಟಿಚ್ ಮಾಡೋಕ್ಕೆ ನೋಡಿ. ಇದು ಅಷ್ಟೇ ಸೇಮು. ಅಂದರೆ ಬಟ್ಟೆ ಒಂದೇ, ಕಲರ್ ಚೇಂಜು, ಅಕ್ಕದು ತಂಗಿದು ಅಂತ ಇದು ಆ ಥರದ್ದು. ಇದು ಸಹ ಮಗಳದು. ಇದು ನಾನು ಪರ್ಪಲ್ ಬ್ಲೂ ಅಲ್ಲಿ ಸೊಸೆದಿದು. ಪರ್ಪಲ್ ಗ್ರೀನ್, ಡಾರ್ಕ್ ಪರ್ಪಲ್ ಗ್ರೀನ್, ರಾಮ ಅಲ್ಲ, ಬ್ಲೂ ಪರ್ಪಲಲ್ಲಿ ಬೋಟ್ ನೆಕ್ ಬೇಕು ಅಂತ ಹೇಳಿದರು. ನಾನು ಬೋಟ್ ನೆಕ್ ಸಹ ಮಾಡಿ ಬ್ಯಾಕ್ ಹುಕ್ ಇಟ್ಟಿದ್ದೀನಿ. ಫ್ರಂಟ್ ಹುಕ್ಕೇನು ಇಟ್ಟಿಲ್ಲ, ಬ್ಯಾಕ್ ಹುಕ್ಕಿದ್ದೀನಿ ನಾನು. ಇದನ್ನು ಮುಂದೆಗಡೆ ನಾರ್ಮಲ್ಲು 4 ಡಾಟ್ ಸಹ ಇಟ್ಟು ಪಟ್ಟಿ ಹೊಲಿದಿದ್ದೀನಿ ನಾನು ಇದನ್ನು. ಇದೂ ನೋಡಿ, ಸ್ಟೋನು ಡಿಸೈನ್ ಎಲ್ಲನೂ ಬ್ಯಾಕಲ್ಲಿ ಇದೇ ಥರನೇ ಬ್ಯಾಕ್ ರೆಡಿ ಬಂದುಬಿಟ್ಟಿತ್ತು. ಇದು ಡೀಪ್ ಮಾಡೋಕ್ಕೂ ಆಗೋಲ್ಲ. ಅದಕ್ಕೆ ಅವ್ರನ್ನ ಕಸ್ಟಮರನ್ನು ಕೇಳಿದ್ದಕ್ಕೆ ಅವರು ಎಷ್ಟು ಅದು ನೆಕ್ ಯಾವ ಥರ ಬರುತ್ತೋ ಅದೇ ಥರನೇ ಹೊಲಿರಿ ಅಂತಂದರು. ಇದು ಸ್ಲೀವ್ ಲೆಂತ್ ಬಂದು 8-9 ಇಂಚೇ ಬರುತ್ತೆ ಅವರಿಗೆ. ಮತ್ತು ಸ್ಲೀವಲ್ಲಿ ಸಹ ಬಾರ್ಡ್ರ್ ಕೊಟ್ಟಿದ್ದರು. ಫ್ರಂಟಲ್ಲಿ ಏನು ಡಿಸೈನ್ ಇಲ್ಲ, ಫುಲ್ ಎಮ್ಮಿಂಗ್ ಮಾಡಿದ್ದೆ. ಇದು ಗ್ರೀನ್ ಕಲರು ಬ್ಲೌಸ್. ಇದು ಅವರು ಸ್ವಲ್ಪ ಜಾಸ್ತಿ ಎಮ್ಮಿಂಗೇ ಮಾಡಿಸ್ಕೊಳ್ತಾರೆ ಇವರು. ಸ್ಲೀವಲ್ಲಿ ಮಾತ್ರ ಬಾರ್ಡ್ರ್ ಬಂದಿತ್ತು. ಆಲ್ಮೋಸ್ಟು ಸ್ವಲ್ಪ ಸ್ಲೀವು ಬ್ಲೌಸುಗಳನ್ನೆಲ್ಲನೂ ಒಂದು ಲೆಹಂಗಾ ಹೊಲಿದಿದ್ದೆ ಮತ್ತು ಎಲ್ಲ ಆಲ್ಮೋಸ್ಟ್ ಹಂಗಂಗೆ ಕೊಟ್ಬಿಟ್ಟು ಕಳಿಸ್ತಾ ಇದ್ದೆ. ಯಾಕಂದರೆ ಸ್ವಲ್ಪ ಬ್ಯುಸಿ ಇರೋದು ಕಾರಣದಿಂದ ಯಾವುದನ್ನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇದು 1-2-3 ಜನ ಕಸ್ಟಮರ್ದು ಬ್ಲೌಸ್ ಇತ್ತು ಸ್ವಲ್ಪ ಜಾಸ್ತಿನೇ. ಅದಕ್ಕೆ ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಅವ್ರ ಅಮ್ಮನ ಬ್ಲೌಸ್, ಸಾದಾ ಬ್ಲೌಸುಗಳವು. ಇದನ್ನೇನು ನೋಡಿ, ಇಷ್ಟು ಬ್ಲೌಸು ಸಹ ಒಂದು 8 ಬ್ಲೌಸ್ ಇದೆ. 8 ಬ್ಲೌಸು ಸಹ ಒಬ್ಬರೇ ಕಸ್ಟಮರ್ದಿದ್ದು.
ಹೇಳಿದ್ನಲ್ಲ ಅಮ್ಮದು, ಇಬ್ಬರು ಹೆಣ್ಮಕ್ಳದು ಮತ್ತು ಸೊಸೆದು ಇಷ್ಟು ಜನ ಬ್ಲೌಸ್ ನನಗೆ ಸ್ಟಿಚಿಂಗ್ ಮಾಡೋ ಕೊಟ್ಟಿದ್ದಾರೆ. ಇವ್ರು ಯಾವಾಗಲೂ ಅಷ್ಟೇ ಕೊಡ್ತಾರೆ, ನಮಗೇನೆ ಹೊಲಿಯಕ್ಕೆ ಕೊಡ್ತಾರೆ. ಇದು ರಾಮ ಗ್ರೀನ್ ಕಲರು ಬ್ಲೌಸ್ ಇದು. ಅಂದರೆ ಏನಂದರೆ ಅವ್ರ ಮದುವೆ ಸ್ಯಾರಿ ಅಂತೆ. ಅವ್ರ ಮದುವೆ ಸ್ಯಾರಿಯಲ್ಲಿ ಬ್ಲೌಸ್ ಆಗಲ್ಲ ಅಂದ್ಬಿಟ್ಟು ಬೇರೆದು ಹೊಲಿಸ್ಕೊಂಡು ನೆಕ್ಕಿಗೆ ಪೈಪಿಂಗ್ ಮಾಡಿಸ್ಕೊಂಡಿದ್ದಾರೆ. ಸ್ಲೀವ್ಗೆ ಏನು ಮಾಡಿದ್ದಾರೆ, ಹಳೆ ಬ್ಲೌಸಲ್ಲಿ ಬಾರ್ಡ್ರ್ ಬಂದಿರುತ್ತಲ್ವ ಅದನ್ನು ಕಟ್ ಮಾಡಿ ಸ್ಲೀವ್ಗೆ ಹಾಕ್ಸ್ಕೊಂಡಿದ್ದಾರೆ. ಇದು ಸಹ ಅಷ್ಟೇ ಗ್ರೀನ್ ಕಲರು ಬ್ಲೌಸ್ ಇದು ಸ್ಯಾರಿಲಿತ್ತು ಬಾರ್ಡ್ರಿದ್ದು, ಅದನ್ನು ಕಟ್ ಮಾಡಿಸಿ ಸ್ಲೀವ್ಗೆ ಮತ್ತು ಬ್ಯಾಕಿಗೆಲ್ಲನೂ ಸಣ್ಣದಾಗಿ 1-1.5 ಇಂಚಷ್ಟು ಬಾರ್ಡ್ರ್ ಹಾಕ್ಸ್ಕೊಂಡಿದ್ದಾರೆ ಇವರು. ಏನಿನ ಹಬ್ಬ 1-2 ದಿನ 3 ದಿನ ಇದ್ದಂಗೆ ತಂದುಕೊಡ್ತಾರೆ ಕಸ್ಟಮರು ಬಟ್ಟೆ ಹೊಲಿಯೋಕ್ಕೆ. ನೋಡಿ, ಇದು ಪರ್ಪಲ್ಲು ಮತ್ತು ಮೆಹಂದಿ ಕಲರು. ಇದು ನನ್ನ ಹತ್ರನೇ ತೊಗೊಂಡಿದ್ರು ಸ್ಯಾರಿ ಇದು. ಅವರು ಈಗ ವರಮಹಾಲಕ್ಷ್ಮಿ ದೇವ್ರಿಗೆ ಇಟ್ಬಿಟ್ಟು ಸ್ಟಿಚಿಂಗ್ ಮಾಡಿಸ್ತಾ ಇದ್ದಾರೆ. ನೋಡಿ, ಇದು ಬೋಟ್ ನೆಕ್ ಡಿಸೈನ್. ಇದು ಕಸ್ಟಮರು ನಮಗೆ ಇದೇ ಥರನೇ ಬೇಕು ಅಂತ ಹೇಳಿದರು. ಇದು ಪ್ರಿನ್ಸಸ್ ಕಟ್ ಬ್ಲೌಸು, ಬ್ಯಾಕ್ ಬಟನ್ನು, ಬೋಟ್ ನೆಕ್ಕು ಡಿಸೈನ್. ಇದು ಕಸ್ಟಮರ್ ನಮ್ಗೆ ಇದೇ ಥರನೇ ತೋರಿಸಿದ್ದು, ಇದೇ ಥರನೇ ಮಾಡಿಕೊಡಿ ಅಂತ. ನೋಡಿ, ಅವ್ರಿಗೂ ಸಹ ಇದೇ ಥರನೇ ಮಾಡಿ ಕೊಟ್ಟಿದ್ದೀನಿ. ಇದು ತುಂಬ ಕಲರು, ಮೆಹಂದಿ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಇದು ಪಿಂಕು ಮತ್ತು ಗ್ರೀನ್ ಕಲರು ಪಿಂಕು ಸೀರೆಗೆ ಬಾರ್ಡ್ರು ಗ್ರೀನ್ ಕಲರು ನನ್ನ ಹತ್ರನೇ ತೊಗೊಂಡಿದ್ರು. ಇದು ಅವರು ನನಗೆ ನೆಕ್ಕು ಸ್ಯಾರಿ ಕಲರಲ್ಲಿ ಪೈಪಿಂಗ್ ಮಾಡಿಕೊಡಿ, ಡೋರಿ ಕಟ್ಕೊಡಿ ಅಂತ. ಸ್ಲೀವ್ ಶಾರ್ಟ್ ಇದು, ಬಾರ್ಡ್ರು ಸಹ ಸ್ಲೀವ್ಗೆ ಬಂದಿತ್ತು. ಅದಕ್ಕೆ ನೆಕ್ಕಿಗೆ ಗೋಲ್ಡ್ ಸ್ಯಾರಿ ಯಾವ ಕಲರ್ ಇದೆ ಪಿಂಕ್ ಕಲರಲ್ಲೇ ಪೈಪಿಂಗ್ ಹೊಡೆದು ಮಾಡಿಕೊಟ್ಟಿದ್ದೀನಿ ಅವ್ರಿಗೆ ನಾನು. ಇದು ಬ್ಲೌಸ್ ಒಂದು ಕಡೆ, ಸೀರೆ ಒಂದು ಕಡೆ ಇಟ್ಬಿಟ್ಟಿದ್ದೆ. ಅದು ಎಲ್ಲಿದೆ ಅಂತ ಹುಡುಕ್ತಾ ಇದ್ದೆ. ಇದು ನೋಡಿ, ಇದು ಗ್ರೀನ್ ಕಲರು ಪಿಂಕ್ ಕಲರು ಸ್ಯಾರಿ ಇದು. ಅವರು ನನಗೆ ಬೋಟ್ ನೆಕ್ ಬೇಕು, ಈ ಥರನೇ ಡಿಸೈನ್ ಬೇಕು ಅಂತ ಹೇಳಿದರು. ಅವ್ರಿಗೆ ಇದೇ ಥರನೇ ಮಾಡಿದ್ದೀನಿ. ನೋಡಿ, ಇದಕ್ಕೆ ಅವ್ರಿಗೆ ಪ್ಲೈನ್ ಕಾಣಿಸ್ತು ಅಂದಮೇಲೆ ಬೇರೆದು ಒಂದು ಬಾರ್ಡ್ರ್ ಹಾಕ್ಕೊಟ್ಟೆ ನಾನು ಅವ್ರಿಗೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅದನ್ನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅವ್ರಿಗೆ ಹೇಳಿದ್ದೀನಿ ನಾನು, ನೀವು ಹಾಕ್ಕೊಂಡೆ ಒಂದು ಫೋಟೋ ಹೊಡೆದು ಕಳಿಸಿ ಅಂತ. ಸರಿ, ಅವ್ರೇನಾದರೂ ಹಾಕಿ ಕಳಿಸಿದ್ರೆ ನಾನು ನಿಮಗೆ ಹಾಕ್ತೀನಿ, ಯಾವ ಥರ ಬಂದಿದೆ ಬ್ಲೌಸು ಅಂತ ಸಹ ತೋರಿಸ್ತೀನಿ. ಇದು ಬ್ಲ್ಯಾಕು ಗೋಲ್ಡ್ ಕಲರು ಚೆಕ್ಸು ಸ್ಯಾರಿ ಇದು ಸ್ಲೀವ್ಲೆಸ್ಸು ಹೊಲಿಸ್ಕೊಂಡಿದ್ದಾರೆ ಬ್ಲೌಸ್. ಇದು ಬಾರ್ಡ್ರು ದೊಡ್ಡದು ಬಂದಿದೆ. ಇದು ಒಂದು ಕಡೆ ಚಿಕ್ಕ ಬಾರ್ಡ್ರು, ಒಂದು ಕಡೆ ದೊಡ್ಡ ಬಾರ್ಡ್ರು. ಮತ್ತು ಇವರು ಕುಚ್ಚು ದೂರ ಕುಚ್ಚು ಹಾಕ್ಸ್ಕೊಂಡಿದ್ದಾರೆ. ಪ್ರಿನ್ಸಸ್ ಕಟ್ಟು ಬ್ಲೌಸ್ ಇದು. ಪಟ್ಟಿ ಬಂದು ಸ್ಲೀವಿಗೆ ಬಂದಿತ್ತು. ಅದು ಅವ್ರು ನನಗೆ ಸ್ಲೀವಿಗೆ ಬೇಡ, ಫ್ರಂಟಿಗೆ ಬೇಕು ಅಂತ ಹಾಕಿಸ್ಕೊಂಡ್ರು. ಮತ್ತು ಬ್ಯಾಕಲ್ಲಿ ನೋಡಿ ಒಂದಿಷ್ಟೇ ಒಂದು ಅರ್ಧ ಇಂಚ್ ಅಷ್ಟೇ ಗ್ಯಾಪ್ ಇರೋದು. ನಮ್ಗೆ ಈ ಥರನೇ ಡಿಸೈನ್ ಬೇಕು ಅಂತ ಹೇಳಿದರು. ಮುಂದೆ ಪ್ಯಾಡ್ ಹಾಕ್ಸ್ಕೊಂಡಿದ್ದಾರೆ. ಪ್ರಿನ್ಸಸ್ ಕಟ್ ಬ್ಲೌಸು, ಸ್ಲೀವ್ಲೆಸ್ ಬ್ಲೌಸ್. ಇದು ತುಂಬ ಚೆನ್ನಾಗಿ ಬಂತು. ಅದು ಈ ಕಸ್ಟಮರು ನಮ್ಮ ಹತ್ರ ಸ್ವಲ್ಪ ಹೊಸ ಡಿಸೈನ್ಗಳನ್ನ, ಸ್ಲೀವ್ಲೆಸ್ಸು ಮತ್ತು ಹೊಸ ಡಿಸೈನ್ಸನ್ನು ಯಾವ್ದು ಬರುತ್ತೆ ಅದನ್ನೆಲ್ಲ ಹೊಲಿಸ್ಕೊತಿರ್ತಾರೆ ಇವರು. ಮತ್ತು ಇದೂ ಅಷ್ಟೇ, ಗೌರಿ ಹಬ್ಬ ಹಿಂದಿನ ದಿವಸ ತಂದು ಕೊಟ್ಟರು ಅವರು. ಬ್ಯಾಕ್ ಬಟನ್ನು, ಮುಂದೆ ಪ್ರಿನ್ಸಸ್ ಕಟ್ಟು, ಹಿಂದೆ ಕಟ್ಟಕ್ಕೆ ದಾರ ಹೇಳಿದರು. ಇದು ಸಿಂಪಲ್ ಬ್ಲೌಸೇ. ಇದು ಸ್ಯಾರಿ ಸಹ ಲೈನ್ಸ್ ಇದೆ. ಇದು ಬ್ಲೌಸ್ಗೆ ಸ್ಲೀವಲ್ಲಿ ಡಿಸೈನ್ ಕೊಟ್ಟಿದ್ದಾನೆ. ಅದಕ್ಕೆ ನಾನು ಗೋಲ್ಡ್ ಕಲರಲ್ಲಿ ಪೈಪಿಂಗ್ ಹೊಡೆದು ಒಂದು ಸಣ್ಣದಾಗಿ ಒಂದು ಗೋಲ್ಡ್ ಕಲರ್ ಲೇಸ್ ಹಾಕಿದ್ದೀನಿ. ಇನ್ನು ತುಂಬ ಅಂದರೆ ಆಲ್ಮೋಸ್ಟು ಒಂದು ಮುಕ್ಕಾಲು ಭಾಗ ಬ್ಲೌಸ್ಗಳು ಕೊಟ್ಟೇ ಬಿಟ್ಟಿದ್ದೀನಿ ನಾನು ಇದನ್ನು. ನೋಡಿ, ಇದನ್ನು ಅಷ್ಟೇ ಬಾರ್ಡ್ರ್ ಹಾಕಿ ಹಿಂದೆ ಕಟ್ಟಕ್ಕೆ ಡೋರಿ ಹಾಕಿದ್ದೀನಿ, ಪೈಪಿಂಗ್ ಹೊಡೆದು ಕಾಪರ್ ಕಲರ್ ಪೈಪಿಂಗ್ ಮಾಡಿ. ನೋಡಿ, ಇವೆಲ್ಲ ಆಲ್ಮೋಸ್ಟ್ ಎಲ್ಲ ನಾರ್ಮಲ್ ಬ್ಲೌಸುಗಳು. ಇದಂದರೆ ಏನು ಡಿಸೈನ್ ಏನೂ ಇಲ್ಲ. ಅದಕ್ಕೆ ಇದನ್ನು ನಾನು ತೋರಿಸ್ತಾ ಇಲ್ಲ, ಇದನ್ನು ಬ್ಲೌಸುಗಳನ್ನ. ನೋಡಿ ಯಾವ ಥರ ಬಂದಿದೆ, ಚೆನ್ನಾಗಿದೆಯಾ ಇಲ್ವಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.